ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಭಾವನಾಮ ಸಂವತ್ಸರವು ಮೇಷರಾಶಿಯವರ ಪಾಲಿಗೆ ಬಹಳ ಆಶೋತ್ತರಗಳೊಂದಿಗೆ ಬಂದಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರದ ಮೊದಲ ರಾಶಿಯಾದ ಮೇಷಕ್ಕೆ ಈ ವರ್ಷವು ಸವಾಲು ಮತ್ತು ಸೌಭಾಗ್ಯಗಳೆರಡನ್ನೂ ಸಮನಾಗಿ ಹೊತ್ತು ತಂದಿದೆ. ಆರ್ಥಿಕ ಸ್ಥಿತಿ ಮತ್ತು ಆದಾಯದ ಲೆಕ್ಕಾಚಾರ. ಮೇಷರಾಶಿಯವರಿಗೆ ಈ ವರ್ಷ ಆರ್ಥಿಕವಾಗಿ ಸ್ವರ್ಣಯುಗ ಎನ್ನಬಹುದು. ಸಂಖ್ಯಾಶಾಸ್ತ್ರ ಮತ್ತು ಗ್ರಹಗತಿಗಳ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಈ ವರ್ಷದ ಆದಾಯವು 14ರಷ್ಟಿದ್ದರೆ ಖರ್ಚು ಕೇವಲ 2ರಷ್ಟಿದೆ. ಇದು ಅತ್ಯಂತ ವಿರಳವಾಗಿ ಸಿಗುವ ಶುಭ ಯೋಗವಾಗಿದೆ. ಅಂದರೆ ನೀವು ₹1 ಸಂಪಾದಿಸಲು ಪ್ರಯತ್ನಿಸಿದರೆ ಅದು 14 ಪಟ್ಟು ವೃದ್ಧಿಯಾಗುವ ಸಾಧ್ಯತೆ ಇದೆ. ವೃತ್ತಿರಂಗದಲ್ಲಿರುವವರಿಗೆ ಸಂಬಳ ಹೆಚ್ಚಳ, ಬೋನಸ್ ಅಥವಾ ಬಡ್ತಿಯ ಯೋಗವಿದೆ. ಉದ್ಯಮಿಗಳಿಗೆ ಹೊಸ ಹೂಡಿಕೆಗಳು ಭರಪೂರ ಲಾಭವನ್ನು ತಂದುಕೊಡಲಿವೆ. ಹಳೆಯ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಲಿದೆ. ರಾಜಪೂಜ್ಯತೆ 7 ಅಷ್ಟಿರುವುದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಜನರು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ಆದರೆ ಅವಮಾನ 1ರಷ್ಟಿರುವುದರಿಂದ ಸಣ್ಣ ಪುಟ್ಟ ಟೀಕೆಗಳು ಅಥವಾ ವಿರೋಧಿಗಳ ಕುತಂತ್ರದ ಬಗ್ಗೆ ಜಾಗರೂಕರಾಗಿರಬೇಕು. 2ನೇದಾಗಿ ಏಳನಾಡು ಶನಿ, ಎಚ್ಚರಿಕೆ ಮತ್ತು ಪ್ರಭಾವ. ಆದಾಯದ ಹರಿವು ಚೆನ್ನಾಗಿದ್ದರೂ ಮೇಷರಾಶಿಯವರು ಎದುರಿಸಬೇಕಾದ ಮುಖ್ಯ ಸವಾಲು ಅಂದರೆ ಅದು ಶನಿ ಗ್ರಹದ ಪ್ರಭಾವ. ಪ್ರಸ್ತುತ ಮೇಷರಾಶಿಯವರಿಗೆ ಏಳನಾಡು ಶನಿ ನಡೀತಾ ಇದೆ. ಶನಿಯು ನಿಮ್ಮ ರಾಶಿಯ 12ನೇ ಮನೆಯಲ್ಲಿ ಅಂದರೆ ವ್ಯಯ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಗುರುಗಳು ಹೇಳುವಂತೆ ಶನಿ ನಿಮ್ಮ ಬೆನ್ನ ಹಿಂದೆ ಹಿಡಿದು ನಿಂತಿದ್ದಾನೆ. ಇದರರ್ಥ ಈ ವರ್ಷ ನೀವು ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಶನಿ ಮಹಾತ್ಮನು ದಂಡಿಸಲು ಸಿದ್ಧನಾಗಿದ್ದಾನೆ. ಅತಿಯಾದ ಆಸೆ, ಗ್ರೀಡ್ ಈ ವರ್ಷ ನಿಮಗೆ ಹಾನಿಕಾರಕವಾಗಬಹುದು. ಶನಿಯ ಪ್ರಭಾವದಿಂದಾಗಿ ಅತಿಯಾದ ಕೆಲಸದ ಒತ್ತಡ, ಮಾನಸಿಕ ನೆಮ್ಮದಿಯ ಕೊರತೆ ಅಥವಾ ಅನಗತ್ಯ ಅಲೆದಾಟಗಳು ಉಂಟಾಗಬಹುದು. ಶನಿಯು ನಿಮ್ಮ ಭುಜದ ಮೇಲೆ ಜವಾಬ್ದಾರಿಯ ಹೊರೆಯನ್ನು ಹಾಕುತ್ತಾನೆ. ಆದರೆ ಹೆದರುವ ಅಗತ್ಯವಿಲ್ಲ. ಯಾಕೆಂದರೆ ಸರಿಯಾದ ಪರಿಹಾರ ಮತ್ತು ಧರ್ಮದ ಹಾದಿಯಲ್ಲಿ ನಡೆದರೆ ಶನಿಯು ನಿಮಗೆ ಶಿಸ್ತನ್ನು ಮತ್ತು ಕಲಿಸಿ ಯಶಸ್ಸನ್ನು ನೀಡ್ತಾರೆ. 3ನೇದಾಗಿ ಗುರುಗ್ರಹದ ಸಂಚಾರ ಮತ್ತು ಅದೃಷ್ಟದ ಕಾಲ. ಗುರುಗ್ರಹವು ಜೀವನದ ಶುಭ ಘಟನೆಗಳಿಗೆ ಕಾರಕ. ಈ ವರ್ಷ ಗುರುವು ಮೇಷರಾಶಿಯವರಿಗೆ ವಿಭಿನ್ನ ಫಲಗಳನ್ನು ನೀಡಲಿದ್ದಾನೆ. ಜೂನ್ 1ರವರೆಗೆ ಗುರುವು ಮಿಥುನ ರಾಶಿಯಲ್ಲಿರುವುದರಿಂದ ಅಂದರೆ 3ನೇ ಮನೆ, ಈ ಅವಧಿಯಲ್ಲಿ ಸ್ವಲ್ಪ ಸಂಘರ್ಷವಿರುತ್ತೆ. ವೃತ್ತಿಯಲ್ಲಿ ಸ್ಥಾನ ಪಲ್ಲಟ ಅಥವಾ ಅನಿರೀಕ್ಷಿತ ಪ್ರಯಾಣಗಳು ಸಂಭವಿಸಬಹುದು. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಜೂನ್ನಿಂದ ಅಕ್ಟೋಬರ್ 31 ಈ 4 ತಿಂಗಳುಗಳು ಮೇಷರಾಶಿಯವರ ಪಾಲಿಗೆ ಅತ್ಯಂತ ಲಾಭದಾಯಕ. ಗುರುವು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಅಕ್ಟೋಬರ್ 18ರಿಂದ ಡಿಸೆಂಬರ್ 21 ಇದು ಈ ವರ್ಷದ ಗೋಲ್ಡನ್ ಪೀರಿಯಡ್. ಈ ಸಮಯದಲ್ಲಿ ಗುರು ಮತ್ತು ಇತರ ಗ್ರಹಗಳ ಅನುಕೂಲಕರ ಸ್ಥಿತಿಯಿಂದಾಗಿ ನೀವು ಕೈ ಹಾಕಿದ ಕೆಲಸಗಳೆಲ್ಲವೂ ಯಶಸ್ವಿಯಾಗುತ್ತೆ. ಇದು ಹೊಸ ಉದ್ಯಮ ಆರಂಭಿಸಲು ಅಥವಾ ಮದುವೆಯಂತಹ ನಿರ್ಧಾರ ತೆಗೆದುಕೊಳ್ಳಲು ಅತ್ಯುತ್ತಮ ಸಮಯ. 4ನೇದು ಕೌಟುಂಬಿಕ ಜೀವನ ಮತ್ತು ವಿವಾಹ ಭಾಗ್ಯ. ಮೇಷರಾಶಿಯವರಿಗೆ ಮನೆಯಲ್ಲಿ ಮಂಗಳ ಕಾರ್ಯಗಳ ಯೋಗವಿದೆ. ವಿಶೇಷವಾಗಿ ಮದುವೆ ವಯಸ್ಸಿಗೆ ಬಂದವರಿಗೆ ಈ ವರ್ಷದ ಶ್ರಾವಣ ಮಾಸದಲ್ಲಿ ವಿವಾಹದ ಪ್ರಸ್ತಾಪಗಳು ಅಂತಿಮಗೊಳ್ಳಲಿವೆ. ದಂಪತಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಪರಸ್ಪರ ಸಹಕಾರದಿಂದ ಅವುಗಳನ್ನು ಬಗೆಹರಿಸಿಕೊಳ್ಳಬಹುದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದು ಕಂಡುಬರುತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸೋದು ಉತ್ತಮ. 5ನೇದಾಗಿ ಆರೋಗ್ಯ ಮತ್ತು ಜಾಗರೂಕತೆ. ಶನಿ ಮತ್ತು ಗುರುವಿನ ಸ್ಥಾನ ಪಲ್ಲಟಗಳಿಂದಾಗಿ ಕಣ್ಣಿನ ಸಮಸ್ಯೆಗಳು, ನಿದ್ರಾಹೀನತೆ ಅಥವಾ ಕಾಲು ನೋವು ಕಾಣಿಸಿಕೊಳ್ಳಬಹುದು. ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇರೋದರಿಂದ ಧ್ಯಾನ, ಮೆಡಿಟೇಷನ್ ಮತ್ತು ಯೋಗದ ಮೊರೆ ಹೋಗುವುದು ಉತ್ತಮ. ಅಕ್ಟೋಬರ್ ನಂತರ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಅನ್ನೋದು ಕಂಡುಬರುತ್ತೆ. ಯಾವುದೇ ಗ್ರಹ ದೋಷಗಳಿದ್ದರೂ ದೈವಿಕ ಪರಿಹಾರಗಳಿಂದ ಅವುಗಳನ್ನು ನಿವಾರಿಸಿಕೊಳ್ಳಬಹುದು ಅಂತ ಗುರುಗಳು ನಮಗೆ ತಿಳಿಸಿಕೊಡ್ತಾರೆ. ಹನುಮಾನ್ ಉಪಾಸನೆ. ಶನಿ ದೋಷದ ತೀವ್ರತೆ ಕಡಿಮೆ ಮಾಡೋದಕ್ಕೆ ಪ್ರತಿ ಶನಿವಾರ ಮತ್ತು ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲಿಸ ಪಠನೆ ಮಾಡೋದು ಶನಿಯ ಪ್ರಭಾವವನ್ನು ತಗ್ಗಿಸಲು ಇರುವ ಅತ್ಯುತ್ತಮ ಮಾರ್ಗ. ಇನ್ನು ಮಯೂರಮಾಲ ಧರಿಸೋದ್ರಿಂದ ಶನಿ ದೋಷದ ಋಣಾತ್ಮಕ ಪರಿಣಾಮಗಳು ಕಡಿಮೆ ಆಗುತ್ತೆ ಮತ್ತು ಮನಸ್ಸಿಗೆ ಶಾಂತಿ ಅನ್ನೋದು ದೊರೆಯುತ್ತೆ. ಶ್ರೀನಿವಾಸ ಪಾದಯಾತ್ರೆ. ಮದುವೆ ತಡವಾಗ್ತಾ ಇರೋರು ಅಥವಾ ಕೆಲಸದಲ್ಲಿ ಅಡೆತಡೆ ಎದುರಿಸ್ತಾ ಇರೋರು ತಿರುಪತಿಯ ಶ್ರೀನಿವಾಸ ಮಂಗಾಪುರದಿಂದ ಬೆಟ್ಟ ಹತ್ತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡಿಬೇಕು.
ಪಾದಯಾತ್ರೆಯ ದರ್ಶನದಿಂದ ಮನೋ ಅಭಿಲಾಷೆ ಎಲ್ಲವೂ ಕೂಡ ಸಿದ್ಧಿಯಾಗುತ್ತೆ. ಧನತ್ರಯೋದಶಿ ಪೂಜೆ ಅಕ್ಟೋಬರ್ ತಿಂಗಳಲ್ಲಿ ಬರುವ ಧನತ್ರಯೋದಶಿಯಂದು ಮಹಾಲಕ್ಷ್ಮಿಯ ಆರಾಧನೆ ಅಥವಾ ಯಾಗ ಮಾಡುವುದು ಆರ್ಥಿಕ ಅಭಿವೃದ್ಧಿಗೆ ಬಹಳ ಒಳ್ಳೆಯದು. ನಿತ್ಯ ದರ್ಶನ ಯಂತ್ರ. ಈ ಯಂತ್ರವನ್ನು ಸದಾ ನಿಮ್ಮೊಂದಿಗೆ ಇಟ್ಕೊಳ್ಳೋದ್ರಿಂದ ಧನಾತ್ಮಕ ಶಕ್ತಿ ನಿಮ್ಮನ್ನು ಆವರಿಸುತ್ತೆ. 7ನೇದಾಗಿ ಮುಕ್ತಾಯ ಮತ್ತು ಸಲಹೆ. ಒಟ್ಟಾರೆಯಾಗಿ ಹೇಳೋದಾದರೆ 2026ರ ಶ್ರೀ ಪರಾಭವ ನಾಮ ಸಂವತ್ಸರವು ಮೇಷರಾಶಿಯವರಿಗೆ ಆರ್ಥಿಕವಾಗಿ ಬಲಿಷ್ಠರಾಗಿದ್ದರೂ ವೈಯಕ್ತಿಕವಾಗಿ ಶಿಸ್ತು ಮತ್ತು ತಾಳ್ಮೆಯನ್ನು ಬಯಸುವ ವರ್ಷವಾಗಿದೆ. ಶನಿಯ ಕಾಟವಿದ್ರೂ ಗುರುವಿನ ಅನುಗ್ರಹವು ನಿಮ್ಮನ್ನು ರಕ್ಷಿಸುತ್ತೆ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲೂ ನಿಮ್ಮ ಜೀವನದ ಹೊಸ ತಿರುವುಗಳಿಗೆ ನಾಂದಿ ಹಾಡಲಿವೆ. ದೇವರ ಮೇಲೆ ನಂಬಿಕೆ ಇಡಿ, ಶ್ರಮಪಟ್ಟು ಕೆಲಸ ಮಾಡಿ, ಅದೃಷ್ಟ ತಾನಾಗಿಯೇ ನಿಮ್ಮ ಮನೆ ಬಾಗಿಲು ತಟ್ಟಲಿದೆ. ಗಮನಿಸಿ, ಪ್ರತಿ ವ್ಯಕ್ತಿಯ ಜಾತಕದಲ್ಲಿನ ಗ್ರಹಗಳ ದೆಸೆ ಮತ್ತು ಭುಕ್ತಿಗಳ ಮೇಲೆ ಫಲಿತಾಂಶಗಳು ಅನ್ನೋದು ವ್ಯತ್ಯಾಸಗಳಾಗಬಹುದು. ಆದ್ದರಿಂದ ವೈಯಕ್ತಿಕ ಮಾರ್ಗದರ್ಶನಕ್ಕಾಗಿ ತಜ್ಞ ಜ್ಯೋತಿಷ್ಯಗಳನ್ನು ಸಂಪರ್ಕಿಸೋದು ಸೂಕ್ತ. ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.